गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ. ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ.
ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಜುಲೈ ಮಾಸಿಕ ಭವಿಷ್ಯ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯದು ಕರ್ಕಾಟಕ ರಾಶಿಯವರಿಗೆ ಹೇಳೋದಾದರೆ, ಈ ಒಂದು ತಿಂಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಮತ್ತು ನಂಬಿಕೆ ಅದು ತುಂಬ ವರ್ಕೌಟ್ ಆಗುವಂಥದ್ದಾಗುತ್ತೆ. ಯಾರಾದರೂ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸ ಮಾಡಿದ್ದೇ ಆದಲ್ಲಿ ಆ ಒಂದು ಕೆಲಸ ತುಂಬ ಅಚ್ಚುಕಟ್ಟಾಗಿ ನಿಯತ್ತಾಗಿ ಮಾಡಿ ಮುಗಿಸುವಂಥದ್ದಾಗುತ್ತೆ. ಅದೇ ರೀತಿ ಕೆಲಸ ಕಾರ್ಯಗಳಲ್ಲಿ ಸ್ವ ಇಚ್ಛಾಶಕ್ತಿ ಅಂತೀವಿ, ಅಂದರೆ ವಾಲಂಟಿಯರ್ ಆಗಿ ಇನ್ವಾಲ್ವ್ಮೆಂಟು ಆ ಕೆಲಸವನ್ನು ಯಶಸ್ವಿಪ್ರದವಾಗಿ ಮಾಡುವಂತೆ ಪ್ರೇರೇಪಿಸುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಮಾಡ್ತಾ ಇಲ್ಲ ಅಂತಲ್ಲ, ಮಾಡ್ತಾ ಇದ್ದರೆ ಬಟ್ ಮನಸ್ಸಿನಿಂದ ಮಾಡ್ತಾ ಇರಲಿಲ್ಲ. ಈಗ ಮನಸ್ಪೂರ್ವಕವಾಗಿ ವಾಲಂಟಿಯರ್ ಆಗಿ ಆ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇರೋದರಿಂದ ಕೆಲಸ ಬೇಗ ಮುಗಿಯುವಂಥದ್ದು ಆಗುತ್ತೆ, ಯಶಸ್ವಿಪ್ರದವಾಗುವಂಥದ್ದು ಆಗುತ್ತೆ ಮತ್ತು ನಿಮಗೆ ಹೆಸರು ಬರುವಂಥದ್ದು ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಒಂದಿಷ್ಟು ಹೊಸ ಹೊಸ ಅವಕಾಶಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗುವಂಥದ್ದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಅದೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಆರ್ಥಿಕ ವಿಷಯ. ಆರ್ಥಿಕದಲ್ಲಿ ನಿಮಗೆ ಚೇತರಿಕೆಯನ್ನು ಕಂಡು ಬರುವಂಥದ್ದಾಗುತ್ತೆ. ಈ ಒಂದು ತಿಂಗಳಲ್ಲಿ ಆದಷ್ಟು ನಿಮ್ಮ ಒಂದು ಆದಾಯ ಎತ್ತರ ಹಂತಕ್ಕೆ ಹೋಗುವಂಥದ್ದಿದೆ. ಈ ಒಂದು ವೇಳೆಯಲ್ಲಿ ಅಥವಾ ಈ ಒಂದು ಸಮಯದಲ್ಲಿ ಸಾಧ್ಯವಾದಷ್ಟು ಕಡಿವಾಣ ಹಾಕಲು ಇಷ್ಟಪಡ್ತೀರಾ. ಅನಾವಶ್ಯಕವಾದ ಖರ್ಚುಗಳಾಗಿರ್ಬೋದು, ತಿರುಗಾಟ ಆಗಿರ್ಬೋದು, ಅಥವಾ ಬೇಡದೇ ಇರುವ ಕಡೆ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದನ್ನು ಹೋಲ್ಡ್ ಮಾಡುವಂಥದ್ದು, ಅಥವಾ ಮುಂದೆ ನೋಡೋಣ ಅನ್ನೋವಂಥದ್ದು. ಅಂದರೆ ಖರ್ಚುಗಳನ್ನು ಒಂದು ಹತೋಟಿಗೆ ತರುವಂಥದ್ದಾಗುತ್ತೆ, ಅಥವಾ ಕಂಟ್ರೋಲ್ ಅಂತಿರಲ್ಲ, ಅದು ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಆರ್ಥಿಕವಾಗಿ ತುಂಬ ಚಾಣಾಕ್ಷತನದಿಂದ ಉಪಯೋಗವನ್ನು ಮಾಡುವಂಥದ್ದಾಗತ್ತೆ. ಸಣ್ಣ ಪ್ರಮಾಣದಲ್ಲಿ ಉಳಿತಾಯನೂ ಈ ತಿಂಗಳು ನೀವು ಪ್ರಾರಂಭ ಮಾಡ್ತೀರಾ. ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಅಂತೀವೋ ಅಥವಾ ಉಳಿತಾಯ ಯೋಜನೆ ಅಂತಿರೋ ಅಥವಾ ಈ LIC ಪಾಲಿಸಿಗಳು ಅಂತಿರೋ ಅದನ್ನು ಈ ಕರ್ಕಾಟಕ ರಾಶಿಯವರು ಈ ತಿಂಗಳಿಂದ ಪ್ರಾರಂಭ ಮಾಡಲು ಮನಸ್ಸು ಮಾಡ್ತಾರೆ ಮತ್ತು ಪ್ಲ್ಯಾನ್ ಕೂಡ ಆಗುತ್ತೆ ಅಂತಲೂ ಹೇಳಬಹುದು. ಇನ್ನು ಎರಡನೇದು ಕೌಟುಂಬಿಕ ವಿಷಯವಾಗಿ ಬರೋದಾದರೆ, ಕೌಟುಂಬಿಕವಾಗಿ ಕುಟುಂಬ ಸದಸ್ಯರ ಒಂದಿಷ್ಟು ಬಲ, ಶಕ್ತಿ, ಏನಂತೀರ ಅವರ ಬೆಂಬಲ ನಿಮಗೆ ಈ ಒಂದು ತಿಂಗಳಲ್ಲಿ ನಿಚ್ಚಳವಾಗಿ ಸಿಗುವಂಥದ್ದಾಗತ್ತೆ. ಮತ್ತು ಅವರಿಗೆ ಬೇಕಾಗಿರತಕ್ಕಂಥ ಅನುಕೂಲತೆ, ನಿಮಗೆ ಬೇಕಾಗಿರತಕ್ಕಂಥ ಅನುಕೂಲತೆ, ಒಂದು ರೀತಿಯಲ್ಲಿ ಇಬ್ಬರು ಕೋಆರ್ಡಿನೇಷನ್ ರೀತಿಯಲ್ಲಿ ಸಮ ಪ್ರಮಾಣದಲ್ಲಿ ಅದನ್ನು ನೀವು ಈ ತಿಂಗಳಲ್ಲಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಕುಟುಂಬ ಸದಸ್ಯರ ಒಂದು ಸಹಕಾರ ಈ ತಿಂಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಮೂರನೇ ವಿಷಯಕ್ಕೆ ಬರೋದಾದರೆ ವೃತ್ತಿ ಮತ್ತು ವ್ಯಾಪಾರ. ವೃತ್ತಿಯಲ್ಲಿ ಒಂದಿಷ್ಟು ಅವಕಾಶಗಳು ಚೆನ್ನಾಗಿ ಸಿಗುವಂಥದ್ದಾಗುತ್ತೆ. ಯಾರೆಲ್ಲ ನಿರುದ್ಯೋಗಿಗಳಿದ್ದೀರೋ ಅಥವಾ ಯಾರೆಲ್ಲ ಕೆಲಸಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದೀರೋ ಅಥವಾ ಯಾರೆಲ್ಲ ಇನ್ನೂ ಹೆಚ್ಚಿನ ಒಂದು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರೋ ಅವರಿಗೆ ಈ ಒಂದು ತಿಂಗಳು ತುಂಬ ಅನುಕೂಲಕರವಾಗಿದೆ. ಯಾರೆಲ್ಲ ಕೆಲಸದಿಂದ ಏನಂತೀರ ಏನೋ ಒಂದು ತಪ್ಪಿನಿಂದ ನೀವು ಕೆಲಸವನ್ನು ಕಳೆದುಕೊಂಡಿರ್ತೀರ, ಅದರ ನೋವು ತುಂಬ ನೀವು ಕಳೆದ ಒಂದು 3-4 ತಿಂಗಳಿಂದ ಅನುಭವಿಸಿದ್ದೀರಾ. ಬಟ್ ಈ ತಿಂಗಳಲ್ಲಿ ಏನಾಗುತ್ತೆ, ನಿಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಅಥವಾ ಕಂಪ್ನಿಯಲ್ಲಿ ಕೆಲಸ ಸಿಗುವಂಥದ್ದಾಗುತ್ತೆ. ಅದು ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಿರೋದು ಆಗ್ಬೋದು, ಪಟ್ಟದೇ ಇರುವಂಥದ್ದು ಆಗ್ಬೋದು. ಒಟ್ಟಿನಲ್ಲಿ ನಿಮಗೆ ಒಂದು ಕೆಲಸ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದರೆ ನಿಮ್ಮ ರಾಶಿಯಲ್ಲೇ ಗುರು ಬಂದಿರೋದ್ರಿಂದ ಗುರು ಯಥೇಚ್ಛವಾಗಿ ನಿಮಗೆ ಅನುಕೂಲತೆಯನ್ನು ಈ ಒಂದು ತಿಂಗಳಲ್ಲಿ ಮಾಡುವಂಥವನಾಗ್ತಾನೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದ ದೃಷ್ಟಿಗೆ ಬರೋದಾದರೆ ಲಾಭದ ಪ್ರಮಾಣ ನಿಮಗೆ ಅಧಿಕವಾಗುವಂಥದ್ದಾಗುತ್ತೆ, ಮನಸ್ಸಿಗೆ ಪ್ರಶಾಂತತೆಗೊಂಡು ಆಗುತ್ತೆ ಮತ್ತು ಯಾವುದೇ ರೀತಿ ಒಂದು ರೀತಿ ದುರಾಲೋಚನೆ ಆಗ್ಬೋದು ಅಥವಾ ದಿಗ್ಬಂಧನೆ ಆಗ್ಬೋದು ಅಥವಾ ಬೇಡದೇ ಇರೋ ವಿಚಾರಗಳು ಅಂತಾರೆ, ಇದು ಯಾವುದೂ ನಿಮ್ಮ ಗಮನಕ್ಕೆ ಬರೋದಿಲ್ಲ. ತನ್ನ ಪಾಡಿಗೆ ತಾನು ಕೆಲಸ ಆಗ್ತಾ ಇರುತ್ತೆ, ಖುಷಿ ಖುಷಿ ಅಂತ ಎಲ್ಲರೂ ಒಟ್ಟಿಗೆ ಬಿಸ್ನೆಸ್ನಲ್ಲಿ ಪಾಲ್ಗೊಳ್ತೀರಾ ಮತ್ತು ಇದರಲ್ಲಿ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಆ ಸಹಕಾರದೊಂದಿಗೆ ಈ ಒಂದು ತಿಂಗಳು ಯಶಸ್ವಿ ಮುನ್ನುಡೆಗೆ ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ನಿಮಗೆ
ಈ ಒಂದು ತಿಂಗಳಲ್ಲಿ ಆದಷ್ಟು ಒಳ್ಳೆಯ ಆರೋಗ್ಯನೇ ಇದೆ, ಉತ್ತಮ ಆರೋಗ್ಯವನ್ನು ನೀವು ಮಾಡ್ತೀರಾ. ಬಟ್ ಕೆಲವೊಂದು ವಿಷಯಗಳಿಗೆ ಅಧಿಕವಾದ ಚಿಂತನೆಯನ್ನು ನೀವು ಒಳಗೊಳ್ತೀರಾ. ಅಂದರೆ ಬೇಡದೇ ಇರೋ ವಿಚಾರಗಳು ಈ ತಿಂಗ್ ಬರದೇ ಇದ್ರೂ ಕೆದಕಿ ನೀವು ಹಳೆಯ ವಿಚಾರಕ್ಕೆ ಹೋಗಿದಾಗ, ಕೆಲವು ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಸ್ವಲ್ಪ ಜ್ವರಾದಿಗಳಾಗ್ಬೋದು, ಅಥವಾ ಈ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಈ ಆಫ್ ಹೆಡ್ಡೇಕ್ ಅಂತೀವಲ್ಲ, ಅದು ನಿಮಗೆ ಈ ತಿಂಗಳಲ್ಲಿ ಅಮಾವಾಸ್ಯೆ ಒಂದಕ್ಕಿಂತ ಮುಂಚೆ, ಅಮಾವಾಸ್ಯೆ ಆದ ನಂತರ ಒಂದು 7 ಡೇಸ್ ನಿಮಗೆ ಹೆಚ್ಚು ಕಡಿಮೆ ಒಂದು 10ರಿಂದ 19ನೇ ತಾರೀಕುವರೆಗೂ, ಅಥವಾ 12ರಿಂದ 19ನೇ ತಾರೀಕುವರೆಗೂ ಈ ಒಂದು ಸಮಯದಲ್ಲಿ ಈ ಒಂದು ಜ್ವರಾದಿಗಳು, ಆಫ್ ಹೆಡ್ಡೇಕು, ಒಂದು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಮು, ಇದೆಲ್ಲ ಈ ಒಂದು ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಕಾಣುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ಬರೋದಾದರೆ ಮಕ್ಕಳಲ್ಲಿ ಆಸಕ್ತಿ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ನಿಮ್ಮನ್ನು ಎಲ್ಲರೂ ಒಂದು ರೀತಿಯಲ್ಲಿ ಉದಾಹರಣೆ ರೀತಿಯಲ್ಲಿ ತೆಗೆದುಕೊಳ್ತಾರೆ. ನೋಡಿ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾನೆ, ನಿನಗಿಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು ಓದ್ತಾ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ನೀವು ಬರ್ತೀರಾ. ಅಂದರೆ ನಿಮ್ಮನ್ನು ಆದರ್ಶ ರೀತಿಯಲ್ಲಿ ನೋಡುವಂಥದ್ದಾಗುತ್ತೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಅಥವಾ ಇನ್ನೂ ಉನ್ನತ ಹಂತದಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಈ ಒಂದು ತಿಂಗಳಲ್ಲಿ ತುಂಬ ಅನುಕೂಲಕರವಾದ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ತಿಂಗಳಲ್ಲಿ ನಿಮಗೆ ಅನುಕೂಲಕರವಾಗಿದೆ. ಸೊ ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರೋ ಆ ಕ್ಷೇತ್ರದಲ್ಲಿ ನಿಮ್ಮ ಒಂದು ಹೆಸರು ಚಲಾವಣೆಗೆ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ತಿಂಗಳ ಕೊನೆಯ ಭಾಗದಲ್ಲಿ, ಅಂದರೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ಈ ಧಾರ್ಮಿಕ ವಿಷಯಗಳಾಗಿರ್ಬೋದು, ರಾಜಕೀಯ ವಿಷಯಗಳಾಗಿರ್ಬೋದು, ಅಥವಾ ಈ ಕೌಟುಂಬಿಕ ವಿಷಯವಾಗಿರ್ಬೋದು, ಅಂದರೆ ಒಂದು ಪಬ್ಲಿಕ್ ಎಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರೋ ಅಲ್ಲಿ ಸ್ವಲ್ಪ ಬಿಸಿ ಚರ್ಚೆ ಅಥವಾ ಅನುಮಾನದ ಗೂಡು ಅಂತೀವಿ, ಅಥವಾ ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ವಾದ ವಿವಾದಗಳು ನಡೆಯುವಂಥದ್ದಾಗುತ್ತೆ. ನೀವು ಅವರ ಬಗ್ಗೆ ಅಥವಾ ಅವರು ನಿಮ್ಮ ಬಗ್ಗೆ ಏನೋ ಒಂದಿಷ್ಟು ವಾದಗಳು ನಡೆಯುತ್ತೆ. ಇದರಿಂದ ಸ್ವಲ್ಪ ನಿಮಗೆ ಈ ತಿಂಗಳ ಕೊನೆ ಭಾಗದ, ಅಂದರೆ ಒಂದು 25ರಿಂದ 31ನೇ ತಾರೀಕುವರೆಗೂ ಸ್ವಲ್ಪ ಆದಷ್ಟು ಈ ವಾದ ವಿವಾದಗಳ ವಾಸನೆ ಏನಾದರೂ ಬಂದರೆ ಸ್ವಲ್ಪ ನೆಮ್ಮದಿಯಾಗಿ, ಅಥವಾ ಏನಂತೀರ, ಒಂದು ಸ್ವಲ್ಪ ಕೂಲ್ ಮೈಂಡಲ್ಲಿ ಹ್ಯಾಂಡಲ್ ಮಾಡೋದು ತುಂಬ ಉತ್ತಮ. ಅಂದರೆ ಉದ್ವೇಗಕ್ಕೆ ಒಳಗಾಗಬಾರ್ದು. ಅವರು ಕೇಳಿರೋ ಪ್ರಶ್ನೆ ಸಹಜ ಇರುತ್ತೆ, ಅದನ್ನೇ ಪರ್ಸ್ನಲ್ ಆಗಿ ತಗೋಬಾರ್ದು. ಅದನ್ನು ನೀವು ಅವರಿಗೆ ಮನದಟ್ಟು ಆಗುವ ಹಾಗೆ ಮಾಡಿದ್ದೇ ಆದಲ್ಲಿ ನಿಮ್ಮನ್ನು ಯಾರು ಇನ್ನು ಮುಟ್ಟೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಒಂದು ರೀತಿಯಲ್ಲಿ ಚಾಣಾಕ್ಷತನ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಏನೇ ಆಪಾದನೆಗಳು ಬರಲಿ ಅಥವಾ ಯಾರೇ ಏನೇ ಪ್ರಶ್ನೆಗಳು ಕೇಳಿದ್ರೂ ಅದನ್ನು ಸಹಜ ಸ್ಥಿತಿಯಲ್ಲಿ ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ ಉತ್ತರವನ್ನು ಕೊಡಿ. ಸೊ ತೊಂದರೆ ಇಲ್ಲ. ಸೊ ಈಗ ಕೇಳೋದು ಸಹಜ, ಎಲ್ಲೇ ಆಗಿರಲಿ. ಈ ಒಂದು ರೀತಿ ನಡೀತಾ ಇದೆ ಅಂದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಸೊ ಬೇರೆಯವರಿಗೆ ಅವರಿಗೆ ಗಮನಕ್ಕೆ ಬರುವ ರೀತಿಯಲ್ಲಿ ನೀವು ಉತ್ತರ ಕೊಟ್ಟರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಆಗಿ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ. ಒಂದು ಆರೋಗ್ಯ ಮತ್ತು ತಿಂಗಳ ಕೊನೆ ಭಾಗದಲ್ಲಿ ಕೆಲವು ಆಪಾದನೆಗಳು ಅಥವಾ ನಮ್ಮ ಮೇಲೆ ಏನೋ ಎತ್ತಿ ಕಟ್ಟುವಂಥದ್ದು, ಅದು ಬಿಟ್ಟರೆ ಇನ್ನೆಲ್ಲವೂ ಅನುಕೂಲಕರವಾಗಿದೆ. ಆ ಗುರುರಾಯರು ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಸಮಸ್ತ ಕರ್ಕಾಟಕ ರಾಶಿಯ ಕುಲಬಾಂಧವರಿಗೆ ಈ ಒಂದು ತಿಂಗಳು ಯಶಸ್ವಿಪ್ರದವಾಗಿರಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಗುರುವಾರ ದಿನ ರಾಯರ ದರ್ಶನ ಮಾಡಿಕೊಳ್ಳಿ, ಅಥವಾ ನಿಮ್ಮ ಪೀಠಾಧಿಪತಿಯ ದರ್ಶನ ಮಾಡಿಕೊಳ್ಳಿ, ಅಥವಾ ತಿಂಗಳಿಗೆ ಒಮ್ಮೆ ಆದರೂ ನಿಮ್ಮ ಪೀಠಾಧಿಪತಿ ಎಲ್ಲಿರ್ತಾರೆ ಅವರಲ್ಲಿ ಹೋಗಿ ಅವರ ಒಂದು ಗುರುವಂದನೆ ಅಂತೀವಿ, ಅವರಿಗೆ ನಮಸ್ಕರಿಸಿ ಸಾಧ್ಯವಾದಷ್ಟು ಏನು ಕೊಡಬೇಕು ಗುರುದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಇನ್ನೂ ಹೆಚ್ಚಿನ ಶ್ರೇಯಾಭಿವೃದ್ಧಿ ನಿಮಗೆ ಆಗುವಂಥದ್ದಾಗತ್ತೆ. ಇನ್ನು ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ಗುರುಸ್ತೋತ್ರ, ಶ್ರೀ ರಾಘವೇಂದ್ರ ಸ್ತೋತ್ರ ಮತ್ತು ಆಂಜನೇಯ ದಂಡಕ ಸ್ತೋತ್ರ ಇದನ್ನು ನೀವು ಪಠಣೆ ಮಾಡಿ. ಇದರಿಂದ ಧೈರ್ಯ, ಆತ್ಮವಿಶ್ವಾಸ ಮತ್ತು ಕೆಲಸಕ್ಕಿರತಕ್ಕಂಥ ಅಡ್ಡಿ ಆತಂಕಗಳು ಎಲ್ಲವೂ ದೂರವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಜುಲೈ ಮಾಸದ ಮಾಸಿಕ ಭವಿಷ್ಯ ಕರ್ಕಾಟಕ ರಾಶಿಯವರದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.